ಹಾಯ್ ಫ್ರೆಂಡ್ಸ್, ಇವತ್ತು ಮೆಂತ್ಯ ಕಾಳಿಂದ ಬಾತ್ ಮಾಡ್ತಾಯಿದ್ದೀನಿ. ಇದನ್ನ ರಾತ್ರಿನಾರು ನೆನೆಸ್ಬೋದು, ಬೆಳಗ್ಗೆ ಮಾಡ್ತೀನಿ ಅಂದರೆ ಇಲ್ಲ ಒಂದು 2-3 ಅವರ್ಸ್ ಮುಂಚೆ ನೆನೆಸ್ಬೋದು. ಮತ್ತು ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಹೆಚ್ಚಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ. ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕಬೇಕು, ಸ್ವಲ್ಪ ತುಪ್ಪ ಹಾಕಬೇಕು, ಒಂದು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಫ್ರೆಂಡ್ಸ್. ಹಾಕಿ ಅದು ತುಪ್ಪ ಎಣ್ಣೆ ಎರಡೂ ಕಾದಾದಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು. ಇದು ನೀವು ಬೆಳಗ್ಗೆ ಟಿಫನ್ ಮಾಡ್ತೀನಿ, ರಾತ್ರಿ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಕಾಳು ಹಾಕಬೇಕು ಫ್ರೆಂಡ್ಸ್. ಒಂದು ಪಾವು ಇಲ್ಲ 1 ಲೋಟ ಅಕ್ಕಿಗೆ 3-4 ಸ್ಪೂನ್ ಹಾಕಬೇಕು. ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಅದು ಸಿಡಿಯೋಕ್ಕೆ ಶುರು ಆಗುತ್ತೆ. ಶುರು ಆದಾಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕಬೇಕು. ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಗ್ರೀನ್ ಚಿಲ್ಲಿ, ಹಾಗಾಗಿ ನಾನು ಪೌಡ್ರೇ ಹಾಕ್ಕೊತೀನಿ. ನೀವು ಇಷ್ಟ ಇರೋರು ಬೇಕಾದ್ರೆ ಗ್ರೀನ್ ಚಿಲ್ಲಿ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಇನ್ನೂ ತುಂಬ ಎಕ್ಸಲೆಂಟ್ ಇರುತ್ತೆ ಟೇಸ್ಟ್ ಮಾತ್ರ. ಆಮೇಲೆ ಈರುಳ್ಳಿ ಹಾಕೋಬೇಕು ಫ್ರೆಂಡ್ಸ್. ಈರುಳ್ಳಿನೂ ಹಾಕೊಂಡು ಬೆಳ್ಳುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾವು ನೆನೆಸಿರ್ತೀವಲ್ಲ, ಬರೀ ಮೆಂತ್ಯ ಕಾಳು ಮಾತ್ರ ಹಾಕಬೇಕು. ನೀರನ್ನ ಹಾಗೆ ಇಟ್ಕೋಬೇಕು. ಬರೀ ಮೆಂತ್ಯ ಕಾಳು ಮಾತ್ರ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಹಸಿ ವಾಸನೆ ಫುಲ್ಲು ಹೋಗಬೇಕು, ಅಲ್ಲಿವರೆಗೂ ಮೆಂತ್ಯ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಘಮ ಘಮ ಅನ್ನತ್ತೆ, ನಿಮಗೂ ಗೊತ್ತಾಗುತ್ತೆ. ಅದು ಮಾಡಿದ ತಕ್ಷಣವೇ 2 ಟೊಮ್ಯಾಟೊ ಹಾಕ್ಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು 2 ಟೊಮ್ಯಾಟೊ ಹಾಕ್ಬಿಟ್ಟು ಅದನ್ನ ಕುರಿಬೇಕು ಫ್ರೆಂಡ್ಸ್. ಮೆಂತ್ಯ ಕಾಳು ತುಂಬ ಒಳ್ಳೆಯದು ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಮೆಂತ್ಯ ಕಾಳಿಂದ. ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಏನಕ್ಕೆ ಹಾಕ್ತೀನಿ ಅಂದರೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿಕ್ಕೋಸ್ಕರ ಸಾಲ್ಟ್ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಾಕಿ ಮತ್ತೆ ಫ್ರೈ ಮಾಡಬೇಕು ಫ್ರೆಂಡ್. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಎಲ್ಲ ಹೊಂದ್ಕೋಬೇಕು, ಎಣ್ಣೆ ಬಿಡಬೇಕು ಅಲ್ಲಿ ತನಕ. ಇದಕ್ಕೆ ಸಾಂಬಾರು ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಆ ಥರ ಏನಾರು ಹಾಕ್ಬೋದು. ನಾನು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಬೇಳೆ ಸಾಂಬಾರಿಗೆ ಏನು ಹಾಕ್ತೀರಾ ಅದೇ ಪೌಡ್ರ್ ಹಾಕಿದ್ರು ಚೆನ್ನಾಗಿರುತ್ತೆ. ಜೊತೆ ಗ್ರೀನ್ ಚಿಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನಾನು ಯೂಸ್ ಮಾಡಲ್ಲ. ಮತ್ತು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಆ ಎಣ್ಣೆ ಇದರಲ್ಲಿ ಅಕ್ಕಿನೂ ಕೂಡ ಫ್ರೈ ಮಾಡಬೇಕು ಫ್ರೆಂಡ್ಸ್. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ನಿಮಗೆಲ್ಲ ತುಂಬ ಬೇಗ ಆಗಬೇಕು ಅಂದರೆ ಈ ಕಡೆ ನೀರು ಕಾಯಿಸಿಟ್ಕೊಂಡು ಬಿಸಿ ಮಾಡಿಕೊಂಡು ಹಾಕೋಬೋದು. ಏನು ಅರ್ಜೆಂಟ್ ಇಲ್ಲ ಅಂದರೆ ನಾನು ಹಾಗೇ ಹಾಕ್ತೆ ಫ್ರೆಂಡ್ಸ್. 1ಕ್ಕೆ 2 ಲೋಟ ನೀರು ಹಾಕಿ 1 ಲೋಟಕ್ಕೆ 2 ಲೋಟ ನೀರು ಹಾಕಿ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಹಾಕಬೇಕು. ಹಾಕಿ ಕುಕ್ಕರ್ ಮುಚ್ಚಿ 2 ವಿಜಿಲ್ ಹೊಡಿಸ್ಬೇಕು. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್, ದೇಹಕ್ಕೆ, ಹೊಟ್ಟೆಗೆ ತುಂಬ ತಂಪು, ಹೊಟ್ಟೆ ಕ್ಲೀನ್ ಮಾಡುತ್ತೆ. ಮತ್ತು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಒಂದ್ಸಲಿ ಟ್ರೈ ಮಾಡಿ, ವಾರಕ್ಕೊಂದ್ಸಲಿ ತಿನ್ನಲೇಬೇಕು ಫ್ರೆಂಡ್ಸ್. 2 ವಿಜಿಲ್ ಹೊಡಿಸ್ಬೇಕು. ಶುಗರ್ ಇರೋರು ದಯವಿಟ್ಟು ವಾರಕ್ಕೊಂದ್ಸರಿ ಹಿಂಗೆ ನೆನೆಸಿಟ್ಟು ಟಿಫನ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ಒಳ್ಳೆಯದು, ಕೈಕಾಲು ಶಕ್ತಿ ಬರುತ್ತೆ. ಮೆಂತ್ಯ ಕಾಳು ತುಂಬ ಒಳ್ಳೆಯದಲ್ವ ಫ್ರೆಂಡ್ಸ್. ನೋಡಿ ಬಿಸಿ ಬಿಸಿ ಹೀಗಾಗಿರುತ್ತೆ. ಇದನ್ನ ಮಿಕ್ಸ್ ಮಾಡಿ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಂತೂ ತುಂಬ ಚೆನ್ನಾಗಿ. ನಾನು ನಿನ್ನೆ ನಾನ್ ವೆಜ್ ಮಾಡಿದ್ದೆ, ಹಾಗಾಗಿ ಇವತ್ತು ಇದು ಹೊಟ್ಟೆಗೆ ತುಂಬ ಒಳ್ಳೆಯದು ಅಂತೇಳಿ ಮೆಂತ್ಯ ಕಾಳಿನ ಬಾತ್ ಮಾಡಿದ್ದೀನಿ. ನೋಡಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಬಾಯ್.